ಇನ್ನೊಂದು ಘೋಷಣೆ ರಾಹುಲ್ ಅವರು ಹೇಳ್ಬೇಡ್ರಿ ಯಾಕೆ ಅನುಸ ಮಾಡ್ತೀರಿ ಇನ್ನೊಂದು ಘೋಷಣೆ ಬಹಳ ಜನ ಸರ್ಕಾರದೊಳಗೆ ಸರ್ಕಾರದೊಳಗ ರಾಯಣ್ಣನ ಕೂಟವನ್ನು ಆಗಸ್ಟ್ 15 ಹಾಗೂ ಜನವರಿ 25ರಂದು ಸರ್ಕಾರಿ ವಿಭಾಗದಲ್ಲಿ ಗೌರವಿಸಬೇಕಂತಾರೆ. ಬಹಳ ಜನರ ಒತ್ತಾಯ ಏನಂತ ಕೇಳಿದ್ರೆ ಸಾಲಾಗ ಮೂರ್ತಿ ಫೋಟೋ ತಗೊಂಡು ಹೋಗಿರ್ತಾರ, ನಮಗೆ ಆದೇಶ ಆಗಿಲ್ರಿ ಅಂತಾರ. ದಯಮಾಡಿ ಸರ್ಕಾರದೊಳಗೆ ರಾಯಣ್ಣನ ಕೂಟ ಇಟ್ಟು ಗೌರವಿಸುವಂಗ ಆದೇಶ ಮಾಡುವಂತ ಇನ್ನೊಂದು ಬಸ್ ಸ್ಟ್ಯಾಂಡ್ ಐತಿ, 2 ಬಸ್ ಸ್ಟ್ಯಾಂಡ್ ಅದಾವ್ರಿ. ಒಂದು ರಾಣಿ ಚೆನ್ನಮ್ಮಾಜಿ ಬಸ್ ಸ್ಟ್ಯಾಂಡ್, ಇನ್ನೊಂದು ಹೊಸ ಬಸ್ ಸ್ಟ್ಯಾಂಡ್. ಬರ್ದಿಟ್ಟುವರಿ ಕಾರ್ಯಕ್ರಮ ಏನು ಸಂದೇಶ ಕೊಟ್ಟದಂದ್ರ ಬರುವಂತ ದಿನಮಾನದೊಳಗ ಆ ಹೊಸ ಬಸ್ ಸ್ಟ್ಯಾಂಡ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡ್ ಹೆಸರಿರಬೇಕು. ರಾಜ್ಯ ಗಂಭೀರವಾಗಿ ರಾಯಣ್ಣನ ಮೂರ್ತಿ ಹೆಂಗ್ ನಿಂತೈತಲ್ಲ ಅಂತ ಮೂರ್ತಿ ಅಲ್ಲಿ ಇರಬೇಕು. ಇದು ಒಕ್ಕೋರಿನ ಆಗ್ರಹ, ಈ ವೇದಿಕೆ ಒಕ್ಕೋರಿನ ಆಗ್ರಹ ಅನ್ನುವಂಥದ್ದನ್ನ ದಯಮಾಡಿ ಮಾಧ್ಯಮದವರು ಬರೆದು ತಿಳಿಸ್ರಿ ಅನ್ನುವಂಥ ಸಂದೇಶವನ್ನು ಸರ್ಕಾರಕ್ಕೆ ತಿಳಿಸೋದಕ್ಕೋಸ್ಕರವಾಗಿ ನಿಖೇತನ ಬಂದಾರ. ನೋಡ್ರಿ ಎಷ್ಟು ಖುಷಿ ಅನ್ನಿಸ್ತದ, ನನಗೆ ನೆನಪ ಇರಲಿಲ್ಲ. ರಾಯಣ್ಣನ ಹೆಸರು ಮೇಲೆ ಏನೇ ಒಂದು ಕಾರ್ಯ ಮಾಡ್ತಿದ್ರಂದ್ರ ಕೈ ಬಾಯಿ ಕಚ್ಚಿರ್ಬೇಕು. ರಾಯಣ್ಣನ ಕಾರ್ಯಕ್ರಮ ಮಾಡುವಾಗ ಮನಸ್ಸೊಳಗೆ ಕಲ್ಮಶ ಇಟ್ಟುಕೊಂಡು ಏನಾರೇ ಮಾಡಿದ್ದೇ ಆಗಿತ್ತಂದ್ರ ನಿಮ್ಮ ಕಾಲ ಕಸದಕ್ಕಿಂತ ಕಣ್ಣಿಟ್ಟು ಮಾಡ್ತಾರ. ರಾಯಣ್ಣ ನಿಮ್ಮ ತಲೆಯೊಳಗೆ ಉದ್ದೇಶ ಒಳ್ಳೇದಾಗಿತ್ತಂದ್ರೆ, ನಮ್ಮ ಉದ್ದೇಶ ಒಳ್ಳೇದಾಗಿತ್ತಂದ್ರೆ ರಾಯಣ್ಣನ ಹೆಸರನ್ನು ಬಳಸ್ಕೊಂಡಿದ್ದೇ ಆಗಿತ್ತಂದ್ರೆ ಬರುವಂತ ದಿನಮಾನದೊಳಗೆ ನಮ್ಮ ಬದುಕು ಬಂಗಾರ ಆಗುವಂಗ ಮಾಡ್ತಾರೆ. ರಾಯಣ್ಣ ಬಹಳ ಜನ ಅಂತಾರ ಏನ್ರಿ ರಾಯಣ್ಣನ ಕಾರ್ಯಕ್ರಮ, ರಾಯಣ್ಣನ ಜಾತ್ರೆ, ಅದನ್ನ ಒಂದಿಷ್ಟು ಜನ ಹಿಂದೆ ಕೂತ್ಕೊಂಡು ಬಹುತೇಕ ಪ್ರಕಾಶ ಮಾಳಿಂಗರಾಯ, ಬಹಳ ಜನ ಅಪ್ಪು ಒಡೆಯರು, ಒಂದು ಮುಂದಾಳತ್ತು ಮೋಹನ್ ಮಿಟ್ಟಿ ಅವರು, ಗಣೇಶ್ ಅವರು, ರಾಹುಲ್ ಅವರು ತಗೊಂಡಾರಂದಾಗ ಬಹುತೇಕ ಇವರೆಲ್ಲರೂ ಸೇರಿ ಇವ್ರ ಜೊತೆಗಿದ್ದವ್ರು ಯಾರನ್ನಾರು MLA ಮಾಡ್ಲಕ್ಕತ್ತಾರಂತ ಅಂತಿದ್ರು. ಒಂದು ಮಾತು ಬರೋವ್ರಿ, ಈ ಕಾರ್ಯಕ್ರಮಕ್ಕೆ ಲಕ್ಷ ಯುವಕರು ಸೇರಿದ್ರು. ಏನು ಸಂದೇಶ ಸಾರ್ಯದ ಈ ವೇದಿಕೆ ಅನ್ನುವಂಥದ್ದು ಹೆಡ್ಲೈನ್ ಆಗಿ ಬರ್ತಾರೆ. ಆಮೇಲೆ ಮುಗಿಸೋದು ಮತ್ತೊಬ್ರು ಹೇಳಿದ್ರು, ವಿಜಯಪುರದ ಪ್ರತಿಷ್ಠಿತ ಬಸ್ ಸ್ಟ್ಯಾಂಡ್ಗೆ ರಾಣಿ ಚೆನ್ನಮ್ಮಾಜಿ ಹೆಸರಿಟ್ಟಿದ್ದಾರೆ. ರಾಜ ಗಂಭೀರ ಅಂತ ರಾಣಿ ಚೆನ್ನಮ್ಮಾಜಿಯ ಮೂರ್ತಿಯನ್ನು ಕುಡಿಸಿದ್ದಾರೆ. ಅದು ಅಕ್ಕನ್ನ ಹಾಲು ಖುಷಿ ಪಡ್ತದ. ಅದೇ ರಾಣಿ ಚೆನ್ನಮ್ಮಾಜಿಯ ಬಲಗೈ ಪಂಡ, ಅದೇ ರಾಣಿ ಚೆನ್ನಮ್ಮನಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟಿರುವ ರಾಯಣ್ಣ. ಇನ್ನೊಂದು ಬಸ್ ಸ್ಟ್ಯಾಂಡ್ 2 ಬಸ್ ಸ್ಟ್ಯಾಂಡ್ ಅದಾವ್ರಿ. ಒಂದು ರಾಣಿ ಚೆನ್ನಮ್ಮಾಜಿ ಬಸ್ ಸ್ಟ್ಯಾಂಡ್, ಇನ್ನೊಂದು ಹೊಸ ಬಸ್ ಸ್ಟ್ಯಾಂಡ್. ಕಾರ್ಯಕ್ರಮ ಏನು ಸಂದೇಶ ಕೊಟ್ಟದಂದ್ರ ಬರುವಂತ ದಿನಮಾನದೊಳಗ ಆ ಹೊಸ ವಿಚಾರ ಮಾಡ್ರಿ. ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ, ನಮಗೆ ನೋವಾದಾಗ ಯಾಕೆ ನಮ್ಮ ಸಮಾಜದ MLA ಆಗೋದಕ್ಕೋಸ್ಕರವಾಗಿ ನಾವು ಸಂಘಟನೆಯನ್ನು ಮಾಡಬಾರದು? ಬೆಳೀತಿದ್ದ ಅಂತಂದ್ರ ಕಾಲು ಜಪ್ಪದು ಕಣಿತ ಗುಣ, ಬೆಳೀತಿದ್ದ ಅಂದ್ರೆ ಕಾಲು ಜಪ್ಪದು ಕಣಿತ ಗುಣ. ನಿನ್ನ ಕೈಲಿ ಸಹಕಾರ ಮಾಡಕ್ ಆಗ್ತಿತ್ತಂದ್ರ ಮುಂದೆ ಒಂದು ಸಹಕಾರ ಮಾಡು. ನಿನ್ನ ಕೈಲೇ ಮಾಡಕ್ ಆಗ್ಲಿಲ್ಲ ಅಂತಂದ್ರ ಮನ್ಯಾಗಿರು. ಅಲ್ಲಿ ದ್ರೋಹ ಮಾಡಬೇಡ, ದ್ರೋಹ ಮಾಡಬೇಡ. ರಾಯಣ್ಣನ ಹಿಡಿದುಕೊಟ್ಟರು ಕುಲಕ್ಕೆ ಸೇರ್ತೀರಿ ನೀವು. ಆದ್ರೆ ರಾಯಣ್ಣನ ಕುಲಕ್ಕೆ ಸೇರ್ಬೇಕಾಗಿತ್ತಂದ್ರೆ, ರಾಯಣ್ಣನ ರಕ್ತ ನಮ್ಮಳ ಹರಿತಿತ್ತಂದ್ರೆ ಯಾವನು ಬೆಳೀತಿರ್ತಾನಲ್ಲ ಅವನ ಬೆನ್ನು ಚಪ್ಪಿಸುವಂತ ಕೆಲಸ ನೀವು ಮಾಡಿದ್ದಾಗಿತ್ತಂದ್ರೆ ನಿಜವಾಗ್ಲೂ ಆ ರಾಯಣ್ಣನ ರಕ್ತ ಹುಟ್ಟತಕ್ಕಂತ ಕುರುಬರು ನೀವು ಅನ್ನುವಂತ ಸ್ವಾಭಿಮಾನ ನಿಮ್ಮಲ್ಲಿ ಬರ್ತದೆ ಬಂಧುಗಳೇ. ಅಂತ ಒಂದು ಕಾರ್ಯಕ್ರಮ ಇದಾಗಬೇಕಾಗಿತ್ತು. ನಮ್ಮ ನಿಖೇತನ್ ಅವ್ರು ಬಹಳ ಅದ್ಭುತವಾಗಿ ಮಾತಾಡೋದು. ಅವ್ರ ಮಾತುಗಳ ರೀತಿಯೊಳಗೆ ಸಾಥ್ ಕೊಟ್ಟಿರ್ತಕ್ಕಂತಹ ಗುಡ್ಡದ ಒಡೆಯ ಅಮೋಘ ಸಿದ್ದೇಶ್ವರ ಅಮೋಘ ಮಾಡೋದ್ರ ಭಕ್ತಿಯಿಂದ ಶರಣಾರ್ಥಿಗಳು ಹೇಳಿ ನಮ್ಮ ತಂದೆಯವರು ಬಂದಾರ. ನಮ್ಮ ತಂದೆಯವರು ಒಂಥರ
ಅವ್ರ ಮುಂದೆ ನಾವು ಮಾತಾಡ್ಬೇಕಾದ್ರೆ ಭಯ ಕೊಡಂತವ್ರು, ಆದ್ರೂ ಇವತ್ತು ಮಾತಾಡೋ ಸಂದರ್ಭ ಬಂದೈತಿ. ನಾವ್ ಏನಾರ ಮಾಡಿದ್ರೆ ನೀವೇನ್ ಮಾಡ್ತೀರಿ ಬಿಡ್ತಾರೆ, ಯಾಕಂದ್ರೆ ಅವ್ರು ಮಾಡೋ ತಿರಸ್ಕಾರ ಭಾವಲ್ಲ, ಇನ್ನೂ ಮಾಡ್ಲಿ ಅನ್ನುವಂತ ಭಾವಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಂಡು ನೋಡಿ ಆನಂದ ಪಡ್ಲಿಕ್ಕತ್ತಾರಲ್ಲ, ಅದಕ್ಕಿಂತ ದೊಡ್ಡ ತೃಪ್ತಿ ನಮ್ಮ ಮತ್ಯಾವುದೂ ಕೂಡ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನನ್ನ ತಂದೆಯವರಾಗಿರ್ತಕ್ಕಂತಹ ಜಗರಾಯ ಮಹಾರಾಜರು ಕೂಡ ಭಕ್ತಿಯ ಶರಣಾರ್ಥಿಗಳ ಸಂದರ್ಭ ಸ್ಮರಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿರುವ ಪ್ರತಿಯೊಬ್ಬರಿಗೂ ಭಗವಂತ ಅಭಯ ಆಶೀರ್ವಾದವನ್ನು ಕೊಟ್ಟು ಕರುಣಿಸಲಿ ಅನ್ನುವಂಥದ್ದರ ಸಂದರ್ಭ ಸ್ಮರಣೆಯನ್ನು ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಿತಿಯವರು ಕೂಡ ಭಕ್ತಿಯನ್ನು ವಹಿಸಿ ನನ್ನ ಮಾತುಗಳನ್ನು ಸರ್ವೀಸ್ ಶರಣಾರ್ಥಿ. ರಾಯಣ್ಣನ ಅಭಿಮಾನಿಗಳಿಗೆ ಹೃದಯ ಇಡೀ ಕರ್ನಾಟಕಕ್ಕೆ, ಬರೀ ಬಿಜಾಪುರ ಅಲ್ಲ, ನಾನು ಬೆಂಗಳೂರು ಮಗಳಾದ್ರೂ ಕಲ್ಯಾಣ ಕರ್ನಾಟಕದ ಸೊಸೆ, ಕಲಬುರಗಿ ಸೊಸೆ. ನೋಡಿ, ನಾವು ಅಲ್ಲಿದ್ರು ನಮ್ಮ ಆನೇಕಲ್ ಶಿವಣ್ಣ, ಅಲ್ರಿ ದೊಡ್ಡ ಇರಿ ಅಂದ್ರೆ ನಾವು ಆ ಭಾಗದವ್ರಿದ್ರು ಈ ಭಾಗದವ್ರಿದ್ರು ನಾವೆಲ್ಲ ಮಕ್ಕಳು ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ನೀವು ನಮ್ಮನ್ನ ಈ ವೇದಿಕೆಗೆ ಸೇರಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಬಿಜಾಪುರದೊಳಗಡೆ ಇವತ್ತು ಬಹಳಷ್ಟು ಜನಕ್ಕೆ ಎದೆ ಒಳಗಡೆ ಇರುವ ಗುಂಡಿಗೆ ಢವ 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 ಢವ. ಯಾರನ್ನ ಇವತ್ತಿನವರೆಗೂ ಇವ್ರ ಕೈಲಿ ಏನಾಗ್ತದೆ ಬಿಡು, ಇವ್ರೇನ್ ಮಾಡ್ತಾರ ಬಿಡು ಅಂತ ಜನ ಭಾವಿಸಿದ್ರು, ಇವತ್ತು ಅದೇ ಜನ ಒಟ್ಟಾದ್ರೆ ಬಿಜಾಪುರದೊಳಗಡೆ ಒಂದು ಕ್ರಾಂತಿ ಮಾಡ್ತೀವಿ ಅನ್ನೋದನ್ನ ನೀವೆಲ್ಲರೂ ಕೂಡ ರಾಯಣ್ಣ ಅಂತ ಒಬ್ಬ ಹೋರಾಟಗಾರ, ರಾಯಣ್ಣ ಅಂತ ಅಂದ್ರೆ ದೇಶ ಪ್ರೇಮ, ರಾಯಣ್ಣ ಅಂದ್ರೆ ಕಿಚ್ಚು, ರಾಯಣ್ಣ ಅಂದ್ರೆ ಹುಚ್ಚು, ರಾಯಣ್ಣ ಅಂದ್ರೆ ಉತ್ಸಾಹ, ರಾಯಣ್ಣ ಅಂದ್ರೆ ಹೋರಾಟ, ರಾಯಣ್ಣ ಅಂದ್ರೆ ಪರಾಕ್ರಮ, ರಾಯಣ್ಣ ಅಂದ್ರೆ ಶಕ್ತಿ, ರಾಯಣ್ಣ ಅಂತ ಅಂದ್ರೆ ಯುವಕರು, ರಾಯಣ್ಣ ಅಂತ ಅಂದ್ರೆ ಉತ್ಸಾಹ, ರಾಯಣ್ಣ ಅಂತ ಅಂದ್ರೆ ನಾಡ ಪ್ರೇಮ, ರಾಯಣ್ಣ ಅಂತ ಅಂದ್ರೆ ಈ ದೇಶದ ಕೋಟ್ಯಾನು ಕೋಟಿ ಜನ ಯುವಕರಿಗೆ ದೇಶದ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಪಾಪ ಇಷ್ಟೊತ್ತು